ಸೊ ಸ್ಕಿನ್ ಟೈಪ್ ಅಂದರೆ ಲೈಕ್ ನಮ್ಮ ಆಯುರ್ವೇದ ಪ್ರಕಾರ ನಾವು ವಾತಜ ಪಿತ್ತಜ ಕಫಜ ಅಂದರೆ ದೋಷಾನುಸಾರವಾಗಿ ನಾವು ಸ್ಕಿನ್ ಟೈಪ್ನ ಡಿವೈಡ್ ಮಾಡ್ತೀವಿ. ಹೀಟ್ ಜಾಸ್ತಿ ಇರುತ್ತೆ ಅವ್ರಿಗೆ, ಅಂದರೆ ಉಷ್ಣ ಸ್ನಿಗ್ಧ ಆಯ್ಲಿ ಇರುತ್ತೆ. ಆಮೇಲೆ ಪಿಂಪಲ್ಸ್ಗಳು ಅವ್ರಿಗೆ ತುಂಬ ಜಾಸ್ತಿ ಬರುತ್ತೆ. ಪಿತ್ತ ಪ್ರಕೃತಿ ಇರೋರಿಗೆ ಅವ್ರಿಗೆ ಎಲರ್ಜಿಗಳು ಬೇಗ ಆಗಿಬಿಡುತ್ತೆ. ಯಾವುದಾದ್ರೂ ಕ್ರೀಮ್ ಹಚ್ತಾರೆ ಉರಿಯೋಕ್ಕೆ ಶುರುವಾಗುತ್ತೆ, ಇಚ್ಚಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ, ರೆಡ್ನೆಸ್ ಸ್ಟಾರ್ಟ್ ಆಗುತ್ತೆ. ಸ್ಕಿನ್ ಟೆಸ್ಟ್ನ ನೀವು ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಒಂದು ಸಿಂಪಲ್ ಆಗಿರೋ ಟೆಕ್ನಿಕ್ ಇದು. ಸೊ ಈ ಸ್ಕಿನ್ ಟೈಪನ್ನು ಹೇಗೆ ಮೇಂಟೈನ್ ಮಾಡಬೇಕು? ಹಾಯ್, ನಾನು ಡಾಕ್ಟರ್ ನಾಗಲಕ್ಷ್ಮಿ ಭಟ್, ಕಲ್ಪ ಆಯುರ್ವೇದಿಕ್ ಸೆಂಟರ್. ನಾನು ಇವತ್ತು ನಿಮಗೆ ಎಲ್ಲರೂ ನನ್ನ ಹತ್ರ ಕೇಳ್ತಿರ್ತಾರೆ, ನನ್ನ ಸ್ಕಿನ್ ಟೈಪ್ ಹೇಗಿದೆ ಅಂತ. ಸೊ ಸ್ಕಿನ್ ಟೈಪನ್ನು ನೀವೇ ನಿಮ್ಮ ಸ್ಕಿನ್ ಯಾವ ಟೈಪ್ ಅಂತ ಹೇಗೆ ನೀವು ಮನೇಲಿ ಅನಲೈಸ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಸೊ ಸ್ಕಿನ್ ಟೈಪ್ ಅಂದರೆ ಲೈಕ್ ನಮ್ಮ ಆಯುರ್ವೇದ ಪ್ರಕಾರ ನಾವು ವಾತಜ ಪಿತ್ತಜ ಕಫಜ ಅಂದರೆ ದೋಷಾನುಸಾರವಾಗಿ ನಾವು ಸ್ಕಿನ್ ಟೈಪ್ನ ಡಿವೈಡ್ ಮಾಡ್ತೀವಿ. ಸೊ ವಾತ ಸ್ಕಿನ್ ಟೈಪ್ ಅಂದರೆ ಅವ್ರದ್ದು ಸ್ವಲ್ಪ ಡ್ರೈ ಇರುತ್ತೆ, ಅಂದರೆ ರೂಕ್ಷ. ಆಮೇಲೆ ತುಂಬ ಅಂದರೆ ಲೈಕ್ ಅವ್ರದ್ದು ಸ್ಕಿನ್ ಬಂದು ಸ್ವಲ್ಪ ಅಂದರೆ ರಫ್ ಇರುತ್ತೆ, ಅಂದರೆ ಖರ ಅಂತ ಹೇಳ್ತೀವಿ ಸಂಸ್ಕೃತಲ್ಲಿ. ಸೊ ರೂಕ್ಷ ಖರ ಅಂದರೆ ಡ್ರೈ ಆಗಿ ಫ್ಲೇಕಿ ಸ್ಕಿನ್ ಇರ್ಬೋದು, ಇಲ್ಲ ಅಂದರೆ ಲೈಕ್ ಸ್ವಲ್ಪ ಟ್ಯಾನ್ ಆಗಿರೋ ಥರ ಸ್ಕಿನ್ನು, ಡಲ್ ಸ್ಕಿನ್ಗೆ ನಾವು ವಾತಜ ವಿಶೇಷನ್ ಅಂದರೆ ವಾತ ದೋಷ ಜಾಸ್ತಿ ಇರೋರಿಗೆ ಆ ಥರ ಸ್ಕಿನ್ ಅಂತ ನಾವು ಪರಿಗಣನೆ ಮಾಡ್ತೀವಿ. ಇನ್ನು ಬಂದು ಪಿತ್ತ ಸ್ಕಿನ್ ಅಂದರೆ ಪಿತ್ತ ಪ್ರಕೃತಿ, ಅಂದರೆ ಪಿತ್ತ ದೋಷ ಪ್ರಿಡಾಮಿನೆಂಟ್ ಆಗಿರೋ ಸ್ಕಿನ್ ಬಂದು ಅದು ರೆಡಿಶ್ ಆಗಿರುತ್ತೆ, ಅಂದರೆ ಲೈಕ್ ಹೀಟ್ ಜಾಸ್ತಿ ಇರುತ್ತೆ ಅವ್ರಿಗೆ, ಅಂದರೆ ಉಷ್ಣ ಸ್ನಿಗ್ಧ ಆಯ್ಲಿ ಇರುತ್ತೆ. ಆಮೇಲೆ ಪಿಂಪಲ್ಸ್ಗಳು ಅವ್ರಿಗೆ ತುಂಬ ಜಾಸ್ತಿ ಬರುತ್ತೆ ಪಿತ್ತ ಪ್ರಕೃತಿ ಇರೋರಿಗೆ, ಅಂದರೆ ರೆಡ್ ಜಾಸ್ತಿ ಬಂಪ್ಸ್ ಬರೋದು ಸ್ಕಿನ್ನಲ್ಲಿ, ಈ ಥರ ಎಲ್ಲ ಕಾಣುತ್ತೆ. ಸೊ ನೆಕ್ಸ್ಟ್ ಬಂದು ಕಫಜ ಪ್ರಕೃತಿ. ಈ ಕಫ ಪ್ರಿಡಾಮಿನೆಂಟ್ ದೋಷ ಇರೋರಿಗೆ ಸ್ಕಿನ್ ಬಂದು ಸ್ವಲ್ಪ ಲೈಕ್ ವೈಟಿಶ್, ಅಂದರೆ ಲೈಕ್ ಲೆಮನ್ ಕಲರಲ್ಲಿರುತ್ತೆ. ಆಮೇಲೆ ಮೃದು ಇರುತ್ತೆ ಮತ್ತು ಸಾಂದ್ರ, ಅಂದರೆ ಸ್ಕಿನ್ ಇಲಾಸ್ಟಿಸಿಟಿ ಕಫಜ ಪ್ರಕೃತಿಯವ್ರದ್ದು ಜಾಸ್ತಿ ಇರುತ್ತೆ, ಅಂದರೆ ಸ್ಕಿನ್ಗೆ ಅವ್ರಿಗೆ ಬೇಗ ರಿಂಕಲ್ಸ್ ಬರಲ್ಲ. ಆಮೇಲೆ ಫ್ಯಾಟು ಜಾಸ್ತಿ ಇರುತ್ತೆ, ಅಂದರೆ ಲೈಕ್ ಕಫಜ ಎಸ್ಪೆಷಲಿ ಅಂತ ನಾವು ಆ ರೀತಿ ಕನ್ಸಿಡರ್ ಮಾಡ್ತೀವಿ. ಸೊ ವಾತ ಪಿತ್ತ ಕಫ ಅನ್ನೋದು ಆಯುರ್ವೇದ ಪ್ರಕಾರ ನಾವು ಸ್ಕಿನ್ನನ್ನು ಪರಿಗಣನೆ ಮಾಡೋದು. ಅಂದರೆ ಇದು 3 ದೋಷನೂ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ, ಆದರೆ ಒಂದು ದೋಷ ಮಾತ್ರ ಜಾಸ್ತಿ ಪ್ರಿಡಾಮಿನೆಂಟ್ ಆಗಿ ಇರುತ್ತೆ. ಆಮೇಲೆ ಇನ್ನೊಂದು ಬಂದು ಲೈಕ್ ಈಗ ನಾವು ಮಾಡರ್ನಾಗಿ ಇದು ಮಾಡಿ ಅನಲೈಸ್ ಮಾಡಬೇಕು ಅಂದರೆ ಸ್ಕಿನ್ನಲ್ಲಿ ಲೈಕ್ ಡ್ರೈ ಸ್ಕಿನ್ ಅಂತ ಹೇಳ್ತೀವಿ. ಸೊ ಡ್ರೈ ಸ್ಕಿನ್ ಅಂದರೆ ತುಂಬ ಒಣಗಿರೋ ಚರ್ಮ. ಸೊ ಅಂದರೆ ಲೈಕ್ ಏನು ನೀವು ಮಾಯ್ಶ್ಚರೈಸರ್ ಹಚ್ಚಿ, ಕ್ರೀಮ್ಸ್ ಹಚ್ಚಿ, ಆಯಿಲ್ ಹಚ್ಚಿ ಬೇಗ ಅವ್ರಿಗೆ ಲೈಕ್ ಡ್ರೈ ಆಗಿಬಿಡುತ್ತೆ. ಏನೇ ಹಚ್ಚಿದ್ರೂ ಕೂಡ ಎಂಡಲ್ಲಿ ಡ್ರೈ ಫೀಲ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದು ಆಯಿಲಿ ಸ್ಕಿನ್ ಇರೋರು ಇವಾಗ ಜಸ್ಟ್ ಫೇಸ್ ವಾಶ್ ಮಾಡಿರ್ತಾರೆ, ಇನ್ನೇನು ಒಂದು 10 ಮಿನಿಟ್ಸ್ಗೆಲ್ಲ ಮುಖದಲ್ಲಿ ಆಯ್ಲಿ ಥರ ಫೀಲ್ ಆಗ್ತಿರುತ್ತೆ. ಸೊ ಅವ್ರಿಗೆ ಆಯಿಲಿ ಸ್ಕಿನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಲೈಕ್ ಕಾಂಬಿನೇಷನ್ ಆಫ್ ಸ್ಕಿನ್, ಅದು ಆಯಿಲು ಇರ್ಬೋದು, ಇಲ್ಲ ಕೆಲವೊಂದು ಪಾರ್ಟಲ್ಲಿ ಡ್ರೈ. ಈಗ ಟೀ ಝೋನ್ ಎಲ್ಲ ಇರುತ್ತೆ, ಟೀ ಝೋನಲ್ಲಿ ಮಾತ್ರ ಲೈಕ್ ಜಾಸ್ತಿ ಆಯಿಲ್ ಸೆಕ್ರೇಟ್ ಆಗುತ್ತೆ, ಸೀಬಮ್ ಸೆಕ್ರೇಟ್ ಆಗುತ್ತೆ. ಆಮೇಲೆ ಬೇರೆ ಕಡೆ ಎಲ್ಲ ಅವ್ರಿಗೆ ಡ್ರೈ ಫೀಲ್ ಆಗುತ್ತೆ. ಸೊ ಕಾಂಬಿನೇಷನ್ ಮಿಕ್ಸ್ಡ್ ಸ್ಕಿನ್ ಟೈಪ್ ಅಂತ ಹೇಳ್ತೀವಿ. ಇನ್ನೊಂದು ಸ್ಕಿನ್ ಟೈಪ್ ಬಂದು ಸೆನ್ಸಿಟಿವ್. ಇದು ಕಾಂಬಿನೇಷನ್ ಆಫ್ ಸ್ಕಿನ್ನೇ ಇರುತ್ತೆ ಸೆನ್ಸಿಟಿವ್. ಅವ್ರಿಗೆ ಲೈಕ್ ಕೆಲವೊಂದು ಸಲ ಅಂದರೆ ಡಸ್ಟ್ ಪಾರ್ಟಿಕಲ್ಸ್ ಇರಲಿ, ಅವ್ರಿಗೆ ಎಲರ್ಜಿಗಳು ಬೇಗ ಆಗಿಬಿಡುತ್ತೆ. ಯಾವುದಾದ್ರೂ ಕ್ರೀಮ್ ಹಚ್ತಾರೆ ಉರಿಯೋಕ್ಕೆ ಶುರುವಾಗುತ್ತೆ, ಇಚ್ಚಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ, ರೆಡ್ನೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನಾವು ಸೆನ್ಸಿಟಿವ್ ಸ್ಕಿನ್ ಅಂತ ಕನ್ಸಿಡರ್ ಮಾಡ್ತೀವಿ. ನೀವೀಗ ಮನೆಯಲ್ಲೇ ಹೇಗೆ ನಿಮ್ಮ ತ್ವಚೆನ ಟೆಸ್ಟ್ ಮಾಡ್ಕೊಳ್ಬೇಕು ಅಂದರೆ ಅದಕ್ಕೊಂದು ಸ್ವಲ್ಪ ಸ್ಟೆಪ್ಸ್ ಇರುತ್ತೆ. ಫಸ್ಟು ಒಂದು ಒಳ್ಳೆ ಕ್ಲೆನ್ಸರ್, ಈಗ ಕಲ್ಪ ಆಯುರ್ವೇದಿಕ್ ಕ್ಲೆನ್ಸರ್ ಅಂತ ನಾವು ರೆಡಿ ಮಾಡ್ತೀವಿ, ಅದಾದರೂ ಓಕೆ. ಇಲ್ಲಾಂದರೆ ನಿಮಗೆ ಕ್ಲೆನ್ಸರ್ ಸಿಗುತ್ತೆ. ಸೊ ಆ ಕ್ಲೆನ್ಸರ್ನ ನೀವು ಹಚ್ಕೊಂಡು ಫೇಸ್ ವಾಶ್ ಮಾಡಬೇಕಾಗುತ್ತೆ. ಅದು ಮಾಡಿ ಪ್ಯಾಕ್ ಡ್ರೈ ಮಾಡಿಬಿಟ್ಟು 1 ಅವರಿಂದ 2 ಅವರ್ಸ್ ಹಾಗೆ ಮುಖಕ್ಕೆ ಏನು ಹಚ್ಚದೆ, ಸ್ಕಿನ್ ಫಾಸ್ಟಿಂಗ್ ಏನು ಹಚ್ಚದೆ ಹಾಗೆ ಬಿಡಿ. ಟಿಶ್ಯೂ ಪೇಪರಲ್ಲಿ ನಿಮ್ಮ ಸ್ಕಿನ್ನನ್ನು ನೀವು ಟೆಸ್ಟ್ ಮಾಡ್ಕೋಬಹುದು. ಹಾಗೆ ಟೆಸ್ಟ್ ಮಾಡುವಾಗ ನೀವು ನಿಮ್ಮ ಸ್ಕಿನ್ನನ್ನು ಪ್ರೆಸ್ ಮಾಡಿ ಟಿಶ್ಯೂ ಪೇಪರಿಂದ ನೀವು ಟೆಸ್ಟ್ ಮಾಡುವಾಗ ಒಂದು ವೇಳೆ ನಿಮಗೆ ಮುಖದಲ್ಲಿ ಲೈಕ್ ಏನು ಅಂದರೆ ಲೈಕ್ ಟಿಶ್ಯೂಗೆ ನಿಮ್ಗೆ ಏನು ಕಾಣಿಸ್ಲಿಲ್ಲ, ಆಯಿಲ್ ಅಥವಾ ಏನೂ ಇಲ್ಲ ಅಂದರೆ ಡ್ರೈ ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಡ್ರೈ ಏನೂ ಇರಲ್ಲ, ಮಾಯ್ಶ್ಚರೈಸರ್ ಇರಲ್ಲ, ಆಯಿಲಿ ಇರಲ್ಲ, ಅಂದರೆ ಲೈಕ್ ಶೈನಿಂಗು ಇರಲ್ಲ. ಆವಾಗ ನಾವು ಅದಕ್ಕೆ ರೂಕ್ಷ ತ್ವಚ ಅಂತೀವಿ, ಅಂದರೆ ಡ್ರೈ ಸ್ಕಿನ್ ಇರುತ್ತೆ ಅವ್ರದ್ದು. ಸೊ ಗೊತ್ತಾಗುತ್ತೆ. ಮುಖ ತೊಳೆದಾಗ ನ್ಯಾಚುರಲ್ಲಾಗಿ ಏನು 1 ಅವರ್ 1.5 ಅವರ್ಸ್ ಟು 2 ಅವರ್ಸ್ ಆಯಿಲ್ ಸೆಕ್ರೇಟ್ ಆಗಬೇಕು, ಅದು ಆಗ್ತಾ ಇರಲ್ಲ ಅವ್ರ ಮುಖದಲ್ಲಿ. ಸೊ ಆವಾಗ ಡ್ರೈ ಫೀಲ್ ಆಗುತ್ತೆ ಟೆಸ್ಟ್ ಮಾಡಿಕೊಂಡಾಗ. ನೆಕ್ಸ್ಟ್ ಬಂದು ಸೇಮ್ ಅಂದರೆ ಲೈಕ್ ಕ್ಲೆನ್ಸರಿಂದ ಕ್ಲೆನ್ಸ್ ಆಗಿ 2 ಅವರ್ಸ್ ಆದಮೇಲೆ ಏನು ಟೆಸ್ಟ್ ಮಾಡ್ಕೋತಿರೋ ನೆಕ್ಸ್ಟ್ ಸ್ಕಿನ್ ಟೈಪ್ ಬಂದು ಪ್ರೆಸ್ ಮಾಡಿದಾಗ ಫುಲ್ ಆಯಿಲಿ ಅವ್ರು 1 ಅವರ್ಗೆಲ್ಲ ಫುಲ್ ಅಂದರೆ ಲೈಕ್ ಮುಖ ಶೈನಿಂಗ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಶೈನಿಂಗ್ ಕಾಣಿಸೋಕ್ಕೆ ಅವ್ರಿಗೆ ಗೊತ್ತಾಗುತ್ತೆ ಆಯಿಲ್ ಸೆಕ್ರೆಟ್ ಆಗ್ತಿದೆ ಅಂತ. ಆವಾಗ
ಪ್ರೆಸ್ ಮಾಡಿದಾಗ ಎಲ್ಲ ಕಡೆ ಆಯಿಲ್ ಥರ ಫೀಲ್ ಆಗುತ್ತೆ, ಟಿಶ್ಯೂಗೆ ನೀವು ಆಯಿಲ್ ಬರೋದನ್ನು ನೀವು ನೋಡ್ಬೋದು. ಸೊ ಇದು ಬಂದು ಆಯಿಲಿ ಸ್ಕಿನ್ ಟೈಪ್ ಅಂತ ಹೇಳ್ತೀವಿ. ಅಂದರೆ ಇಂಥವರಲ್ಲಿ ಸೀಬಮ್ ಸೆಕ್ರೇಷನ್ಸು ಜಾಸ್ತಿ ಸೆಕ್ರೇಟ್ ಆಗುತ್ತೆ. ನೆಕ್ಸ್ಟ್ ಬಂದು ಮಿಕ್ಸ್ಡ್, ಅಂದರೆ ಕೆಲವೊಂದು ಕಡೆ ಟಿಶ್ಯೂ ಪೇಪರಲ್ಲಿ ಟೆಸ್ಟ್ ಮಾಡಿದಾಗ ಆಯಿಲಿ ಇರುತ್ತೆ, ಇನ್ನೊಂದು ಕೆಲವೊಂದು ಕಡೆ ನಿಮಗೆ ಡ್ರೈ ಫೀಲ್ ಆಗುತ್ತೆ. ಸೊ ಇದನ್ನು ನಾವು ಮಿಕ್ಸ್ಡ್ ಅಂದರೆ ಅಥವಾ ಕಾಂಬಿನೇಷನ್ ಆಫ್ ಸ್ಕಿನ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಬಂದು ನಾರ್ಮಲ್ ಸ್ಕಿನ್, ಅವ್ರದ್ದು ಜಾಸ್ತಿ ಡ್ರೈಯೂ ಇರಲ್ಲ ಆಯಿಲಿನೂ ಇರಲ್ಲ, ಪ್ರೆಸ್ ಮಾಡಿದಾಗ ಲೈಟಾಗಿ ಆಯಿಲ್ ಬರ್ಬೋದು, ಲೈಕ್ ಗೊತ್ತಾಗದೆ ಹೋದಂಗೆ. ಸೊ ಅದು ನಾರ್ಮಲ್ ಸ್ಕಿನ್ ಅಂತ ಹೇಳ್ತೀವಿ. ಸೊ ಈ ರೀತಿ ಸ್ಕಿನ್ ಟೆಸ್ಟ್ನ ನೀವು ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಒಂದು ಸಿಂಪಲ್ ಆಗಿರೋ ಟೆಕ್ನಿಕ್ ಇದು. ಫಸ್ಟು ಫೇಸ್ ವಾಶ್ ಮಾಡಬೇಕು ಕ್ಲೆನ್ಸರಿಂದ, ಅದಾಗಿ 2 hours ಬಿಡಬೇಕು. ಹಾಗೆ ಅದಾದಮೇಲೆ ಟಿಶ್ಯೂ ಪೇಪರಿಂದ ನೀವು ಪ್ರೆಸ್ ಮಾಡಿ ನಿಮ್ಮ ಸ್ಕಿನ್ ಟೈಪ್ ಹೇಗಿದೆ ಅಂತ ನೀವು ಟೆಸ್ಟ್ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ಸ್ಕಿನ್ ಟೈಪ್ ನಿಮ್ಗೆ ಹೇಗಿದೆ ಅಂತ ನೀವು ಎನಲೈಸ್ ಮಾಡ್ಕೊಂಡ್ರಿ. ಸೊ ಈ ಸ್ಕಿನ್ ಟೈಪನ್ನು ಹೇಗೆ ಮೇಂಟೈನ್ ಮಾಡಬೇಕು ಅಂದರೆ ನಮ್ಮ ದಿನನಿತ್ಯದಲ್ಲಿ, ಈಗ ಆಯಿಲಿ ಇರೋ ಸ್ಕಿನ್ನವರು ಜಾಸ್ತಿ ಸಲ ಫೇಸ್ ವಾಶ್ ಮಾಡಬೇಕು. ಯಾಕಂದರೆ ಸೀಬಮ್ ಸೆಕ್ರೇಷನ್ ಜಾಸ್ತಿ ಆದಾಗ ಕ್ಲಾಗ್ಸ್ ಫಾರ್ಮ್ ಆಗುತ್ತೆ, ಸ್ಕಿನ್ ಪೋರ್ಸಲ್ಲಿ ತುಂಬ ಎಣ್ಣೆಗಳು ಬಿಟ್ಕೊಡುತ್ತೆ. ಸೊ ಆವಾಗ ಡಸ್ಟ್, ನೀವು ಆಚೆ ಹೋಗ್ತೀರಾ, ನಿಮ್ಮ ಮುಖನೇ ತೊಳೆಯೋ ಅಭ್ಯಾಸ ಇರಲ್ಲ ಕೆಲವ್ರಿಗೆ, ಅಂದರೆ ಹಾಗೆ ಓಡಾಡ್ತಾ ಇರ್ತಾರೆ ಆರಾಮಾಗಿ, ಆಯಿಲ್ ಇದ್ದರೂ ಕೂಡ ಮುಖ ಒಂಚೂರು ಒರೆಸ್ಕೊಂಡ್ಬಿಡ್ತಾರೆ. ಬಟ್ ಅದು ಏನಾಗುತ್ತೆ ಅಂದರೆ ಡಸ್ಟು, ಈಗ ನೀವು ಆಚೆ ಓಡಾಡಿದಾಗ ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಕೂಡ ಸ್ಕಿನ್ ಪೋರ್ಸಲ್ಲಿ ಡಸ್ಟ್ ಕೂತ್ಕೊಳ್ಳುತ್ತೆ. ಆ ಸ್ಕಿನ್ ಪೋರ್ಸಲ್ಲಿ ಇರೋ ಡಸ್ಟ್ ಏನು ಮಾಡುತ್ತೆ, ಮೈಟ್ಸ್ ಇರ್ಬೋದು ಅಥವಾ ಕ್ಲಾಗ್ ಫಾರ್ಮ್ ಆಗುತ್ತೆ. ನೀವು ಯಾವಾಗ ನಿಮ್ಮ ಸ್ಕಿನ್ನನ್ನು ಲಕ್ಷ್ಯ ಕೊಡದೆ ಅಥವಾ ಅಟೆನ್ಷನ್ ಕೊಡದೆ ಹಾಗೆ ಓಡಾಡ್ತಿರ್ತೀರೋ ಆವಾಗ ಅದರಲ್ಲಿ ನಿಮಗೆ ಕ್ಲಾಗ್ ಅಂತೀವಿ, ಅದು ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಆಗಿ ಫಾರ್ಮ್ ಆಗುತ್ತೆ. ಕ್ಲಾಗ್ ಅಂದರೆ ಲೈಕ್ ಬ್ಲ್ಯಾಕ್ ಚುಕ್ಕಿ ಥರ. ಸೊ ಸ್ಕಿನ್ ಪೋರ್ಸು, ಆಯಿಲು ಅಥವಾ ಅಂದರೆ ಲೈಕ್ ಡಸ್ಟು ಇವೆಲ್ಲ ಸೇರಿ ಇನ್ಫೆಕ್ಷನ್ ಆಗುತ್ತೆ ಮೈಲ್ಡಾಗಿ ಸ್ಕಿನ್ ಪೋರ್ಸಲ್ಲಿ. ನಮ್ಮ ಚರ್ಮದಲ್ಲಿ ಪ್ರತಿಯೊಂದು ಚರ್ಮದಲ್ಲೂ ಕೂದಲಿರುತ್ತೆ, ಆ ಕೂದಲು ಕೆಳಗಡೆ ರಂಧ್ರಗಳಿರುತ್ತೆ, ಆ ರಂಧ್ರದಿಂದ ಈ ಆಯಿಲ್ ಏನು ಸೆಕ್ರೀಟ್ ಆಗುತ್ತೋ ಎಕ್ಸೆಸ್ ಆದಾಗ ಅಲ್ಲೇ ಅದು ಗಟ್ಟಿಯಾಗಿ ಪಿಂಪಲ್ ಆಗ್ಬೋದು ಅಥವಾ ನಿಮಗೆ ಕ್ಲಾ ಫಾರ್ಮ್ ಆಗಿ ವೈಟ್ ಹೆಡ್ಡು ಬ್ಲ್ಯಾಕ್ ಹೆಡ್ಡು ಎಕ್ನೀಸು ಇವೆಲ್ಲ ಕಾಣಿಸ್ಕೊಳ್ಳುತ್ತೆ. ಸೊ ಇವಾಗ ನೀವೇನು ಮಾಡಬೇಕಂದ್ರೆ ಈ ಥರ ಆಯಿಲಿ ಇರೋ ಸ್ಕಿನ್ನವರು ಸ್ವಲ್ಪ ಜಾಸ್ತಿ ಟೈಮು ಬರೀ ನೀರಲ್ಲಿ ಮುಖ ತೊಳಿತಾ ಇರಿ. ಮುಖ ತೊಳೆದು ಟಿಶ್ಯೂನಲ್ಲಿ ಪ್ರೆಸ್ ಮಾಡಿ ಅದು ಎಕ್ಸೆಸ್ ಆಯಿಲ್ನ ತೆಗಿತಾ ಇರಬೇಕಾಗುತ್ತೆ. ಆವಾಗ ನಿಮ್ಮ ಸ್ಕಿನ್ನಲ್ಲಿ ಪಿಂಪಲ್ಸ್ ಬರಲ್ಲ, ಆಮೇಲೆ ನಿಮ್ಮ ತ್ವಚೆನ ನೀವು ಮೇಂಟೈನ್ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಈ ಆಯಿಲಿ ಸ್ಕಿನ್ ಇರೋರು ಹೇಗೆ ತಮ್ಮ ಸ್ಕಿನ್ನನ್ನು ಮೇಂಟೈನ್ ಮಾಡ್ಕೋಬೇಕು ಅಂದರೆ ಪದೇ ಮುಖ ತೊಳೆಯೋದು. ನಾನು ಹೇಳಿದಲ್ವ 5 ರಿಂದ 6. ಯೂಶ್ವಲಿ ನಾನು ರೆಕಮೆಂಡ್ ಮಾಡೋದು ಸ್ಕಿನ್ ಟೈಪ್ ಇರ್ರೆಸ್ಪೆಕ್ಟಿವ್, ಅಂದರೆ ನಿಮ್ದು ಯಾವುದೇ ಸ್ಕಿನ್ ಟೈಪ್ ಇದ್ದರೂ ಕೂಡ ಪದೇ ಬರೀ ನೀರಲ್ಲಿ ಫೇಸ್ ವಾಶ್ ಮಾಡ್ತಾ ಇರಿ ಅಂತ ಹೇಳ್ತೀವಿ. ಇನ್ನು ಬಂದು ಡ್ರೈ ಸ್ಕಿನ್ ಇರೋರು ಅವ್ರು ಏನು ಮಾಡಬೇಕು, ಅವರು ಕೂಡ ಮುಖ ವಾಶ್ ಮಾಡಬೇಕು ಪದೇ. ಬಟ್ ಎವ್ರಿ ಟೈಮ್ ಫೇಸ್ ವಾಶ್ ಮಾಡಿದಾಗ ಹೈಡ್ರೇಷನ್ ಆ್ಯಂಡ್ ಮಾಯ್ಶ್ಚರೈಸರ್ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಾಯ್ಶ್ಚರೈಸರ್ ಕ್ರೀಮ್ನ ಅವಾಗ ಅಪ್ಲೈ ಮಾಡ್ತಾ ಇರಬೇಕು, ಡ್ರೈ ಆಗೋಕ್ಕೆ ಬಿಡಬಾರ್ದು ಮುಖನ. ಸೊ ಡ್ರೈ ಆದರೆ ರೂಕ್ಷ, ಅದು ರಿಂಕಲ್ ಬರೋಕ್ಕೆ, ಫೈನ್ ಲೈನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಮ್ಮ ತ್ವಚೆ ಒಣಗ್ತಾ ಇರುತ್ತೋ ಆವಾಗ ಯೂಶ್ವಲಿ ನಾವು ಏನು ನೋಡ್ತೀವಿ ಅಂದರೆ ಲೈಕ್ ರಿಂಕಲ್ ಬಂದುಬಿಡುತ್ತೆ. ಸೊ ಹಾಗಾಗಿ ಹೈಡ್ರೇಷನ್ ಆ್ಯಂಡ್ ಮಾಯ್ಶ್ಚರೈಸರ್ನ ಡ್ರೈ ಸ್ಕಿನ್ನವರು ಥ್ರೂ ಔಟ್ ದ ಡೇ ಮೇಂಟೈನ್ ಮಾಡಬೇಕಾಗತ್ತೆ. ಓಕೆ, ಇನ್ನು ನೆಕ್ಸ್ಟ್ ಬಂದು ಪಿತ್ತಜ, ಅದೇ ಲೈಕ್ ರೆಡ್ ಆಗೋದು ಸ್ಕಿನ್ನು ಬೇಗ, ಅಂದರೆ ಲೈಕ್ ಅವ್ರ ಪಿಂಪಲ್ಸ್ ಬರುತ್ತೆ. ಅವರು ಕೂಡ 5 to 6 ಟೈಮ್ಸು ಬರೀ ನೀರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಅವ್ರಿಗೆ ಕೂಲಿಂಗ್ ಜೆಲ್ ಬೇಕಾಗುತ್ತೆ, ಅಂದರೆ ಅವ್ರದ್ದು ಹೀಟ್ ಜಾಸ್ತಿ ಇರೋದ್ರಿಂದ ಬಾಡಿ ಸ್ಕಿನ್ಗೆ ಅವ್ರಿಗೆ ಲೈಕ್ ರೈಸ್ ವಾಟ್ರಲ್ಲಿ ವಾಶ್ ಮಾಡೋದಾಗಲಿ ಅಥವಾ ಹೀಗೆ ಕೂಲಿಂಗ್ ಏಜೆಂಟ್ ಎಲೋವೆರಾ ಜೆಲ್ ಕೂಡ ಅವರು ಫೇಸ್ ವಾಶ್ಗೆ ಯೂಸ್ ಮಾಡ್ಬೋದು. ಈ ಕಫಜ ಪ್ರಕೃತಿ ಇರೋ ಸ್ಕಿನ್ ಅಂದರೆ ಲೈಕ್ ಆಯಿಲಿ ಸ್ಕಿನ್ನೇ ಆಗಿರುತ್ತೆ ಅವ್ರದ್ದು, ಅಂದರೆ ಡೆನ್ಸಿಟಿ ಜಾಸ್ತಿ ಇರೋ ಸ್ಕಿನ್ಗೆ ಅವರು ಕೂಡ ಪದೇ ಫೇಸ್ ವಾಶ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಡಸ್ಟು ಕ್ಲೀನ್ ಆಗಬೇಕು. ಫಸ್ಟು ಕ್ಲೆನ್ಸ್ ಬಗ್ಗೆ, ಅಂದರೆ ಶುಚಿತ್ವ, ಅದ್ರ ಬಗ್ಗೆ ನಾವು ಜಾಸ್ತಿ ಮಹತ್ವ ಕೊಡ್ತೀವಿ. ನೆಕ್ಸ್ಟ್ ಬಂದು ಅವ್ರಿಗೆ ಮಾಯ್ಶ್ಚರೈಸರ್ ಮಾತ್ರ ಸಾಂದ್ರತೆ ಜಾಸ್ತಿ ಇರೋರು ಸ್ವಲ್ಪ ಥಿನ್ನಾಗಿರೋ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕು. ಲೈಕ್ ಆಯಿಲ್ ಅವ್ರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ, ಬಟ್ ಅದು ಥಿನ್ ಆಯಿಲ್ ಇರಬೇಕು. ಬಿಕಾಸ್ ಥಿನ್ ಆಯಿಲ್ ಇರೋದ್ರಿಂದ ಎಬ್ಸಾರ್ಪ್ಷನ್ನು ಸ್ಕಿನ್ನಲ್ಲಿ ಬೇಗ ಆಗುತ್ತೆ, ಹಾಗೂ ಅವ್ರಿಗೆ ಸ್ಟಿಕ್ಕಿನೆಸ್ ಅನಿಸಲ್ಲ. ಸೊ ಈ ರೀತಿ ಅಂದರೆ ಹಲವಾರು ಸ್ಕಿನ್ ಟೈಪ್ ಮೇಲೆ ನಾವು ಅವ್ರಿಗೆ ಏನು ಹಚ್ಕೊಂಡ್ರೆ ಸ್ಕಿನ್ ಚೆನ್ನಾಗಾಗತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.